ರಾಜ್ಯದಲ್ಲಿ ಛೋಟಾ ಮುಂಬೈ ಅಂತ ಕರಿತೀವಿ ನಾವು ಹುಬ್ಬಳ್ಳಿಯನ್ನ. ಹುಬ್ಬಳ್ಳಿಯಲ್ಲಿ ವಿಪರೀತವಾಗಿ ವಾಣಿಜ್ಯ ವ್ಯಾಪಾರ ಚಟುವಟಿಕೆಗಳೆಲ್ಲ ನಡೆಯುತ್ತೆ. ಆದರೆ ಮೂಲಭೂತ ಸೌಕರ್ಯದ ವಿಚಾರಕ್ಕೆ ಬಂದರೆ ಅಲ್ಲಿನ ಪಾಲಿಕೆ ಚಿರನಿದ್ರೆಗೆ ಜಾರಿರುವಂತೆ ಭಾಸವಾಗ್ತಾ ಇದೆ. ನಾವು ಯಾಕೆ ಈ ಪದವನ್ನು ಉಪಯೋಗಿಸ್ತಾ ಇದ್ದೀವಿ ಅಂತ ಈ ಸ್ಟೋರಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಡೀಟೇಲ್ಸ್ ನೋಡೋಣ ಬನ್ನಿ. ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ಆಯ್ತಾ ಹುಬ್ಬಳ್ಳಿ? ಅನುದಾನ ಕೊಟ್ಟರು ರಸ್ತೆ ಗುಂಡಿಗಳಿಗಿಲ್ಲ ಮುಕ್ತಿ. ಫ್ಲೈಓವರ್ ಕಾಮಗಾರಿ ಹೆಸರಲ್ಲಿ ನಿತ್ಯ ನರಕ ದರ್ಶನ. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಜನರ ಹಿತ ಕಾಪಾಡ್ತಿದ್ದೀವಿ ಅಂತ ಹೇಳ್ತಾ ಇದೆ. ಆದರೆ ಮೂಲಭೂತ ಅವಶ್ಯಕತೆ ಆದಂತಹ ರಸ್ತೆಗಳನ್ನೇ ಸುಧಾರಣೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ಆರೋಪ. ಇದು ಕೇವಲ ಬೆಂಗಳೂರಿಗೆ ಸೀಮಿತವಾಗಿಲ್ಲ, ಹುಬ್ಬಳ್ಳಿಗೂ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಇದು ರಾಜ್ಯದ ಎಲ್ಲ ಭಾಗಗಳಲ್ಲಿದೆ. ಇವತ್ತು ನಾವು ಹುಬ್ಬಳ್ಳಿಯ ಒಂದು ರಸ್ತೆಗಳ ಒಂದು ಪರಿಸ್ಥಿತಿಯನ್ನು ತೋರಿಸ್ತೇವೆ. ಯಾಕಂದರೆ ಹುಬ್ಬಳ್ಳಿಯನ್ನು ಸ್ಮಾರ್ಟ್ ಸಿಟಿ ಅಂತಾರೆ. 106 ಕೋಟಿ ಅಂತಂದು ಹುಬ್ಬಳ್ಳಿಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಹುಬ್ಬಳ್ಳಿಯಲ್ಲಿ ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳಿಲ್ಲ, ರಸ್ತೆ ಗುಂಡಿಗಳಲ್ಲೇ ರಸ್ತೆ ಇದ್ದಾವೆ. ಇದು ಕೇವಲ ಎಲ್ಲೋ ಒಂದು ಏರಿಯಾದಲ್ಲೆಲ್ಲ ಪ್ರಮುಖ ರಸ್ತೆಗಳ ಇವತ್ತು ಚಿತ್ರಣ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ, ಇವತ್ತು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆ ಗುಂಡಿಗಳ ಹಣೆ ಬರಹವನ್ನ ಇಡೀ ರಾಜ್ಯದ ಜನತೆ ನೋಡಿದ್ದಾಯ್ತು. ಈಗ ಸ್ಮಾರ್ಟ್ ಸಿಟಿ ವಾಣಿಜ್ಯ ನಗರಿ ಎನಿಸಿಕೊಳ್ಳುವ ಹುಬ್ಬಳ್ಳಿಯ ಸರದಿ. ಹುಬ್ಬಳ್ಳಿಯಲ್ಲಿ ಕೋಟಿ ಅನುದಾನವನ್ನ ಕೊಟ್ಟು ನಿರ್ಮಾಣ ಮಾಡಿದ ರಸ್ತೆಗಳು ಕೇವಲ ಸರ್ಕಾರಿ ಇಲಾಖೆ ಅಧಿಕಾರಿಗಳ ಫೈಲ್ನಲ್ಲಿವೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರಾಗಿದೆ. ಇನ್ನು ಹೃದಯ ಭಾಗವಾದ ಚೆನ್ನಮ್ಮ ವೃತ್ತದಲ್ಲಿ ಫ್ಲೈಓವರ್ ಕಾಮಗಾರಿ ಹೆಸರಲ್ಲಿ ಅಧಿಕಾರಿಗಳು ಜನರಿಗೆ ನಿತ್ಯ ನರಕ ದರ್ಶನ ಮಾಡಿಸುತ್ತಿದ್ದಾರೆ. ಇನ್ನು ರಸ್ತೆ ಮಧ್ಯದಲ್ಲಿರುವ ಹಳ್ಳಗಳು ವಾಹನ ಸವಾರರ ಪ್ರಾಣಕ್ಕೆ ಕುತ್ತು ತರ್ತಾ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಸ್ಮಾರ್ಟ್ ಸಿಟಿ ಅಸಲಿ ಎತ್ತು ಬಯಲಾಗಿದೆ. ಇಷ್ಟು ದಿನ ಸ್ಮಾರ್ಟ್ ಸಿಟಿ ಕಾಮಗಾರಿ, ಒಳಚರಂಡಿ ಕಾಮಗಾರಿ, ರಸ್ತೆ ಅಗಲೀಕರಣ ಅಂತ ರಸ್ತೆಗಳನ್ನ ಮಹಾನಗರ ಪಾಲಿಕೆ ಹಾಳು ಮಾಡಿದೆ. ಮತ್ತೊಂದು ಕಡೆ ಫ್ಲೈಓವರ್ ಕಾಮಗಾರಿಗೆ ಜನ ಬೇಸತ್ತಿದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ, ಕೋರ್ಟ್ ಸರ್ಕಲ್, ಗದಗ ರೈಲ್ವೆ ಸೇತುವೆ ರಸ್ತೆ, ದೇಸಾಯಿ ವೃತ್ತದ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ನಿತ್ಯ ವಾಹನ ಸವಾರರು ಗುಂಡಿಗಳನ್ನು ತಪ್ಪಿಸೋಕೆ ಹೋಗಿ ಅಪಘಾತಕ್ಕೀಡಾಗ್ತಿದ್ದಾರೆ. ಇನ್ನು ಧೂಳು ತುಂಬಿದ ರಸ್ತೆಗಳು ಕೇವಲ ವಾಹನ ಸವಾರರಿಗೆ ಮಾತ್ರವಲ್ಲದೆ ಅಕ್ಕಪಕ್ಕದ ನಿವಾಸಿಗಳು ಮಾರಕವಾಗಿವೆ. ಹುಬ್ಬಳ್ಳಿ ದಾಡಲ್ಲಿ ಎಲ್ಲಾ ರೋಡ್ಗಳು ಒಂದು ತೆಗ್ಗು ಬಿದ್ದಿದೆ, ಧೂಳು ಹೆಚ್ಚಿಗೆ ಆಗಿದೆ. ಯಾಲಿಲ್ಲಿ ರಾಜಕೀಯ ವ್ಯಕ್ತಿಗಳು ಯಾರು ಕೇಳೋರಿಲ್ಲ. ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇಷ್ಟೊಂದು ದೊಡ್ಡ ರಾಜಕೀಯ ವ್ಯಕ್ತಿಗಳಿಲ್ಲ ಇದ್ದಾರೆ, ಬಟ್ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿಲ್ಲ. ಇಲ್ಲಿ ಗುಂಡಿಗಳಲ್ಲೇ ರಸ್ತೆ ಇದೆ ರೀ. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಯಾರು ಇಲ್ಲಿ ಪಬ್ಲಿಕ್ ಯಾರು ಇದ್ರ ಬಗ್ಗೆ ನಿಂತ್ಕೊಂಡು ಅವ್ರಿಗೆ ಯಾರಿಗೂ ಚಿಮರೆ ಹಾಕ್ಲಿಕ್ಕೆ ಅವ್ರಿಗೆ ಪೇಷನ್ಸ್ ಇಲ್ಲ ಜನರಿಗೆ. ಅವ್ರಿಗೆ ಇದು ಯಾರಿಗೂ ಮುಟ್ತಾ ಇಲ್ಲ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ. ಈಗಂತೂ ಭಾಳ ವರ್ಸ್ಟ್ ಆಗಿದೆ. ಇದಂತೂ ನೋಡ್ತಿದ್ದೀವಿ, ಭಾಳ ಜನ ಮೊನ್ನೆ ಅಂತ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಎಲ್ಲರೂ ಜಾಸ್ತಿ ಜನ ಬಿದ್ದಿದ್ದಾರೆ ಇಲ್ಲೇ. ಇಲ್ಲಂತೂ ಓಲ್ಡ್ ಏಜಸ್ ಬರ್ತಾರೆ ಇಲ್ಲೇ. ಅವ್ರು ಹೆಂಗಂತ ಸರ್ವೈವ್ ಮಾಡ್ಬೇಕು ಇಲ್ಲಿ ಅಂತ. ರೋಡ್ ಅಂತೂ ಭಾಳ ಕೆಟ್ಟಾಗಿದೆ ಸರ್. ಇದಂತೂ ನಮ್ಮದು ಹುಬ್ಳಿ ಸಿಟಿ ಇದು, ಅದು ಸೇಮ್ ಇಲ್ಲಿ ಓಲ್ಡ್ ಬಸ್ ಸ್ಟ್ಯಾಂಡ್ ಇದೆ. ಯಾವ ಟೈಪ್ ಇರಬೇಕಂತ ನೀವೇ ನೋಡಿ ಸರ್. ಒಟ್ಟಿನಲ್ಲಿ ಕೇವಲ ಬೆಂಗಳೂರು ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಕೂಗು ಜೋರಾಗಿ ಕೇಳಿ ಬರ್ತಿದೆ. ಗ್ಯಾರಂಟಿ ಅಂತ ಜನರ ಹಿತವನ್ನೇ ರಾಜ್ಯ ಸರ್ಕಾರ ಬಲಿ ಕೊಡ್ತಾ ಇದೆ. ಇನ್ನಾದ್ರೂ ರಾಜ್ಯ ಸರ್ಕಾರ ನಿದ್ದೆಯಿಂದ ಎದ್ದು ಜನರ ರಸ್ತೆ ಸಮಸ್ಯೆಗೆ ಪರಿಹಾರ ನೀಡಬೇಕು ಅನ್ನೋದು ಜನರ ಆಗ್ರಹ. ನೋಡಿದ್ರಲ್ಲ, ಇದು ವಾಣಿಜ್ಯ ನಗರಿ ಸ್ಮಾರ್ಟ್ ಸಿಟಿ ಅನಿಸ್ಕೊಳ್ಳುವಂತಹ ಹುಬ್ಬಳ್ಳಿಯ ರಸ್ತೆಗಳ ಪರಿಸ್ಥಿತಿ. ಒಂದ್ಸಲ ಸ್ಮಾರ್ಟ್ ಸಿಟಿ ಕಾಮಗಾರಿ ಅಂತ ರೋಡ್ ಕಿತ್ತಾರೆ, ಮತ್ತೊಂದು ಸಲ ಫ್ಲೈಓವರ್ ಅಂತ ರೋಡ್ ಕಿತ್ತಾರೆ. ಆದರೆ ಕಿತ್ತಿದಂಥ ರೋಡ್ ಅಂತ ಹಾಕುವಂಥ ಸೌಜನ್ಯತೆಯನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು, ಗುತ್ತಿಗೆದಾರರು ತೋರ್ತಾ ಇಲ್ಲ. ಇನ್ನು ಇದನ್ನೆಲ್ಲವನ್ನು ನೋಡಿಕೊಂಡು ಜನಪ್ರತಿನಿಧಿಗಳಂತೂ ಸುಮ್ಮನೆ ಕುಳಿತು ಬಿಟ್ಟಿದ್ದಾರೆ. ಇದನ್ನು ಜನ ಪ್ರಶ್ನೆ ಮಾಡಿದರೆ ಅವರ ಒಂದು ಕೂಗು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುತ್ತಿಲ್ಲ. ಇನ್ನಾದರೂ ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ತಾ ಇದ್ದರೆ ಒಂದು ರೀತಿಯ ದೊಡ್ಡ ಹೋರಾಟವನ್ನು ಎದುರಿಸಬೇಕಾಗುತ್ತೆ ಅನ್ನೋದು ಇಲ್ಲಿನ ಸ್ಥಳೀಯರ ಜನರ ಆಗ್ರಹ. ಆದಷ್ಟು ಬೇಗ ಮಹಾನಗರ ಪಾಲಿಕೆ ಇತ್ತ ಕಡೆ ಗಮನ ಹರಿಸಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮ್ರಾಮನ್ ನಾಡಂಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.